ಹಲೋ. ಹಲೋ. ಏನ್ ಮಾಡ್ತಿದ್ದೀರಾ ನೆಂಟ್ರೆ? ಏನಿಲ್ಲತ್ತೆ, ನಿಮ್ಮ ಮಗಳು ಕೆಲಸ ಮಾಡ್ತಾ ಇದ್ಲು, ಹಿಂಗೆ ಮಲಗಿದ್ದೆ ಮನೇಲಿ. ಆ ಮಗಳೇನ್ ಮಾಡ್ತಿದ್ದಾಳ? ನಿಮ್ಮ ಮಗಳು ಮಾಮೂಲಿ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾಳೆ, ಗಂಡನಲ್ಲಿ ನೋಡ್ತಾಳೆ. ಹೌದಾ? ಹ್ಮ್ ನೀವು ನೋಡ್ಕೊಳಕ್ ಇಷ್ಟ ನೋಡ್ಕೊಳ್ಳಲ್ಲ. ನೀವು ಮನೆಗೆ ಬಂದು ಎಷ್ಟು ಜನ ನೋಡ್ಕೊಂತೀರ ನನ್ನ. ಇವ್ಳು ಬರೀ ಕೆಲಸ ಕೆಲಸ ಅಂತಾಳೆ. ಮಕ್ಳು ಏನ್ ಮಾಡ್ತಿದಾರೆ? ಆಚೆ ಕಡೆ ಸಂಡೆ ಅಲ್ವಾ ಇವತ್ತು. ತಿಂಡಿ? ತಿಂಡಿ ಅದೇ ಉಪ್ಪಿಟ್ಟು ಏನೋ ಮಾಡಿದ್ಲು. ಏನ್ ಫ್ರೀ ಇದ್ದೀರಾ? ಏನ್ ಹೇಳಿ. ಮಾತಾಡ್ಬೇಕಿತ್ತು, ಅದಕ್ಕೆ ಮಾಡ್ದೆ. ನಿಮ್ ಜೊತೆ ಮಾತಾಡೋಣ ಅಂತೀನ, ಹೇಳಿ, ಪರವಾಗಿಲ್ಲ. ನಿಮಗೋಸ್ಕರ ಫ್ರೀ ಮಾಡ್ಕೊಂತೀನಿ. ಹೌದಾ? ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡ್ಕೊಂತೀನಿ, ನಿಮ್ ಜೊತೆ ಮಾತಾಡೋಕೆ ಚಂದ. ಹ್ಮ್ ಹೇಳಿ. ಫ್ರೀ ಇದ್ರೆ ಬರೋರಿ ಮತ್ತೆ ಮನೆ ಹತ್ರಕ್ಕೆ. ಯಾರೋ ಮಗಳು ಬರ್ಬೇಕಾ? ಏನ್ ಮಾಡಕ್ಕೆ ನೀವೇ ಬನ್ರಿ ಅಂತ. ಯಾಕೆ ಮಕ್ಳು ಬೇಡವಾ? ಮಕ್ಳು ಬರ್ತಾನೆ ಇರ್ತಾಳಲ್ಲ, ನೀವು ಬನ್ನಿ ಅಂತ. ಏನಂತೆ ನನ್ನ ಮಕ್ಳು ಮತ್ತೆ ಕರೀತಿದ್ದೀರಾ, ಮಕ್ಳು ಬೇಡ ಅಂತಿದ್ದೀರಾ? ಮೊಮ್ಮಕ್ಳು ಬೇಡವಾ? ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್? ಸರಿ ಆಯ್ತು, ತಡಿ, ರೂಮ್ ಲಾಕ್ ಮಾಡ್ತೀನಿ. ಇಲ್ಲೇನೆ ಅದೇನು ಹೇಳಿ ಬರ್ತೀನಿ. ನಿಮ್ಮ ಮಗಳು ಆಚೆ ಅವಳೆ, ಲಾಕ್ ಮಾಡ್ತೀನಿ. ಸರಿ, ಲಾಕ್ ಮಾಡಿದೆ. ಹೇಳಿ ಹೋಗಿ, ಅದೇನು ಅಂತ. ಏನಿಲ್ಲ. ಹೆಂಗ್ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳಿ, ಪರವಾಗಿಲ್ಲ. ಮುಜುಗರ ಯಾಕೆ ನಿಮ್ಮ ಮಾಡಿ ಮನೆ ಹತ್ರ? ಮಗಳಿಗೆ ಹೇಳ್ಬೇಡಿ. ಹೇಳಲ್ಲ, ಹೇಳಿ ಆಯ್ತು. ನೀವು ನನ್ನ ಜೊತೆ ಒಂದಿನ ಬರ್ತೀರಾ? ಅಂದ್ರೆ ಏನರ್ಥ ಗೊತ್ತಾಗ್ತಿಲ್ಲ. ಏನಿಲ್ಲ, ನಮ್ಮ ಹಸ್ಬೆಂಡ್ ತೀರೋಗಿದಾರಲ್ಲ. ಹೌದು, ಮಾವ ತೀರೋದ್ರಲ್ಲ, ಆಗ್ಲೇ ತೀರೋದ್ರೆ 5-6 ವರ್ಷ ಆಯ್ತು. ಅದಕ್ಕೇನೆ ಆಸೆ ತಡ್ಕೊಳಕ್ಕಾಗ್ತಿಲ್ಲ. ನಿಮ್ಗಿನ್ನೂ ಆಸೆ ಇದೆಯತ್ತೆ? ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಒಂದಿನ ಬರ್ತೀರಾ ಅಂತ ಕೇಳಕ್ ಮಾಡ್ದೆ. ಬರ್ತೀರಾ ಅಂತ ಏನ್ ಕೇಳ್ತೀರಾ? ಬಂದೇ ಬರ್ತೀನಿ. ನಿಮ್ಮ ನೋಡಿದಾಗೆಲ್ಲ ನಂಗೆ ತುಂಬಾ ಟೆಂಪ್ಟ್ ಆಗ್ತಿದೆ. ಹೌದಾ? ನೀವು ಒಬ್ಬ ಮಗಳು ತಾಯಿ ಆದ್ರೂ ಏನು ಇನ್ನೂ ಏಜ್ ಆದಂಗೆ ಕಾಣಲ್ವಲ್ಲ, ಇಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸ್ತಿತ್ತು. ಹೆಂಗ್ ಮೇಂಟೈನ್ ಮಾಡ್ತೀರಾ ಬ್ಯೂಟಿನ? ಏನಿಲ್ಲಪ್ಪ, ನೀನೇ ನೋಡ್ತೀಯಲ್ಲ, ಅದೇ ತರ ನಾವೇನ್ ಮಾಡಕ್ಕಾಗುತ್ತೆ. ಮಾಮೂಲಿ ಮನೇಲಿ ಇರ್ತೇನೆ, ಟೆನ್ಷನ್ ಬರುತ್ತಲ್ಲ, ಮನೇಲಿ ತಿನ್ಕೊಂಡಿರ್ತೀನಿ. ನೀನ್ ಮಾಡುತ್ತೆ. ನಮ್ಮ ಮಾವ ಒಂದಕ್ಕೆ ನಿಲ್ಸ್ಬಿಟ್ಟಿದಾನಲ್ಲ, ಯಾಕೆ ಇನ್ನೊಂದು 2-3 ಟ್ರೈ ಮಾಡ್ಲಿಲ್ವಾ? ಅವ್ರ ಕೈಲಿ ಆಗುತ್ತೆ, ಒಂದ್ ಮಾಡೋಷ್ಟೊತ್ತಿಗೆ ಕಷ್ಟ ಆಗಿತ್ತು. ಅದಕ್ಕೆ ಒಬ್ಬಳ ಮಗಳು ಉಡ್ಸ್ಬಿಟ್ಟು ಬಿಟ್ಟಿದ್ದಾನಂಗಿರ. ಅದಕ್ಕೆ ನಾನು ತುಂಬಾ ದಿನದಿಂದ ಕೇಳ್ಬೇಕು ಅಂತ ಏನ್ ಅನ್ಕೊಂತಿರೋ ಏನು ಅಂತ ಕೇಳಕ್ ಹಿಂಸರಿಕೆ ಆಗಿ ಸುಮ್ಮನಿದ್ದೆ. ಒಂದ್ಸಲ ನೀವು ಒಂಥರ ಏನೋ ಒಂಥರ ನೋಡ್ತಿದ್ರಲ್ಲ. ಗೊತ್ತಾಯ್ತು ನಿಮ್ಗೆ ನಾನು ಹೆಂಗ್ ನೋಡ್ತಿದ್ದೆ ಅಂತ. ಅದಕ್ಕೇನೆ ಕೇಳಿದ್ರೇನು ಅಂದ್ಬಿಟ್ಟು ಕೇಳಿದೆ ಅಷ್ಟೆ. ಬಂದೇ ಬರ್ತೀನಿ ತೋಳೆ, ಇವತ್ತು ಬರ್ತೀನಿ. ಸುಳ್ಳು ಹೇಳ್ತೀನಿ, ನಾನು ಸುಳ್ಳು ಬರ್ತೀನಿ. ಇರ್ತಾಳೆ ಅವಳು, ನಿನ್ನ ಮಗಳು ಇಲ್ಲ? ಅವಳು ತುಂಬಾ ಶಾರ್ಪ್. ಅವಳು ಕಣ್ ತಪ್ಪಿಸಿ ಬರೋದು ಕಷ್ಟ. ನೋಡ್ಕೊಂಡು ಹುಷಾರಾಗಿ ಎಲ್ಲ ಫ್ರೆಂಡ್ಸ್ ಜೊತೆನೆಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ತೀನಿ ಅಂತ ಬರ್ತೀನಿ ಅಂತ ಹೇಳಿ ಬರ್ಬೇಕು.
ಅದಕ್ಕೆ ಸುಮ್ಮನೆ ಅಂದ್ಬಿಟ್ಟೆ ಬರ್ತೀನಿ. ನೀವು ನಿಮ್ಮ ಮಗಳು ಫೋನ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಷ್ಟೇ. ನಾನೇನಿಲ್ಲ ಅವ್ರಿಗೆ. ಹ್ಞೂ ನೀವು ಹುಷಾರು, ನೀವು ಸಿಗಾಕೊಂಡ್ರೆ ಇಬ್ರು ಸಿಗಾಕೊಂತೀವಿ. ಇಲ್ಲ ಇಲ್ಲ ನನಗೆ ಮಾಡಲ್ಲ. ಕೇಳ ನಮ್ಮಿಬ್ರು ರಿಲೇಶನ್ಶಿಪ್ ಹಿಂಗೆ ಮೇಂಟೈನ್ ಮಾಡೋಣ ಹಾಗಾಗೇನೋ ಗೊತ್ತಿಲ್ಲ, ಹ್ಞೂ ಸಿಗಾಕೊಂಡ್ರೆ ಬಟ್ ಯಾಕೋ ಜಾಸ್ತಿ ಆಸೆ ಆಗ್ಬಿಟ್ಟೈತೆ ಹ್ಞೂ ಮಾಡಿಸ್ಕೋಬೇಕು ಅಂತ. ಹ್ಞೂ ಬೇಗ ಬನ್ನಿ, ಕಾಯ್ತಿರ್ತೀನಿ. ಕಾಯ್ತಾ ಇರ್ತೀರಾ? ಮತ್ತೆ ಇದು ಹೆಂಗೆ ನಿಮ್ಮದು ಬಾನ್ಸನ್ನು ಎಷ್ಟೊಂದು ದಪ್ಪ ಇದೆಯಾ ಹೆಂಗೆ? ನಿಮ್ಮ ಮಗಳು ಮಾತ್ರ ಕಮ್ಮಿ ಇದೆ, ನಿಮ್ಗೆ ಅಷ್ಟೊಂದು ಇದೆಯಾ ಯಾಕೆ? ನಮಗೆ ನಮ್ಮ ಅಮ್ಮನ ಜೀನ್ಸ್ ಬಂದಿದೆ, ಅವಳಿಗೆ ಅದೇ ಹೆಂಗೋ ಗೊತ್ತಿಲ್ಲ, ಅವ್ರ ಅಪ್ಪನ ಬಂದಿರಬೇಕು. ನಿಮ್ಗೆ ತುಂಬ ಅಟ್ರಾಕ್ಟ್ ಆಗಿದೆ, ನೀವು ತುಂಬ ಅಟ್ರಾಕ್ಟ್ ಆಗಿದ್ದೀರ. ಹೌದಾ? ನೀವು ಮದುವೆಗಿಂತ ಮುಂಚೆ ಯಾವತ್ತು ಎಂದು ಮಾಡಿಸ್ಕೊಂಡಿರ್ಲಿಲ್ವಾ? ನೀವು ಇದೇ ಫಸ್ಟ್ ಮದುವೆ ಆದ್ಮೇಲೆ ಮಾಡಿಸ್ಕೊಂಡಿದ್ದು? ಹೋಗ್ಲಿ, ನಿಮ್ಮ ಯಜಮಾನ್ರು ಒಂದು ವಾರದ ಹೆಸರೇ ಮಾಡ್ತಾಯಿದ್ರು. ಹೌದ? ಏನು ಕೇಳ್ತಿರೋ ಬಿಡಿ, ವಾರಕ್ಕೆ ಒಂದು 2-3 ಸಲ ಅಷ್ಟೇ ಮಾಡ್ತಿದ್ದು. ಹೌದಾ? ಅಂತ ಇಮ್ಯಾಜಿನ್ ಇರಲಿಲ್ಲ. ನನ್ನ ಮಗ ಹುಡ್ಸೋದ್ಕೇನೆ ಅಷ್ಟು 2-3 ವರ್ಷ ಮಾಡಿದ್ರು. ನೀವು ಹೆಂಗೋ ಬಿಡಿ, ಮದುವೆ ಆಗಿ 1 ತಿಂಗಳೊಳಗೆ ಹುಡ್ಸ್ಬಿಟ್ಟಿದ್ರೆ ನೋಡಿದ್ರಲ್ಲ ನಮ್ಮ ಕೆಪಾಸಿಟಿ ಹೆಂಗಿದೆ ಅಂತ. ಹೇಳಕ್ಕಾಗಲ್ಲ, ನಿಮ್ಗೂ ಮತ್ತೆ ಆದ್ರೂ ಆಗ್ಬೋದು. ಮತ್ತೆ ಅದಂಗೆ ಮಾತ್ರೆಗಳಿದೆ, ಅದು ಇವಾಗ ತಗೊಂಡ್ಬಿಡಿ, ಅದಕ್ಕೇನಂತ. ಅವನು ಆಪರೇಷನ್ ಮಾಡಿಸ್ಕೊಂಡಿಲ್ವಾ ನೀವು? ಎಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋದು, ಒಂದಕ್ಕೆ ಸ್ಟಾಪ್ ಆಗೋದ್ರೆ ನಮ್ಮ ಮನೇಲಿ ಮತ್ತೆಲ್ಲ ಆಪರೇಷನ್ ಮಾಡಿಸ್ಕೊಳ್ಳೇ ಇಲ್ಲ. ಏನೋ ಈಗಲೂ ನಿಮ್ಗೆ ಹತ್ತತ್ರ ಒಂದು 35 years ಆಗಿದೆ ಅಲ್ವಾ? ಈಗಲೂ ಕೂಡ ನಿಮಗೆ ಇದಾಗುತ್ತಾ? ನಿಮ್ಮ ಮಗಳಿಗೆ ಒಂದು 21-22 years, 18 ಅಲ್ವಾ? 19 years ಅಲ್ವಾ? ನೀವು ಬೇಗನೆ ಮದುವೆ ಆಗಿದ್ದೀರಾಗ? ನಾನು 14 years 15 years ಮದುವೆ ಮಾಡ್ಬಿಟ್ಟು ನಮ್ಮ ಮನೇಲಿ. ನಿಮ್ಗೆ ಈಗಲೂ ಮಂತ್ಲಿ ಸೈಕಲ್ ಆಗುತ್ತಾ? ನಿಮ್ಗಿನ್ನೂ ತುಂಬ ಸ್ಟ್ರಾಂಗ್ ಬಾಡಿ ನಿಮ್ಮದು. ಮತ್ತೆ ಇನ್ನೇನು? ಇನ್ನೇನಿಲ್ಲ, ನನಗೆ ಒಂದು ಆಸೆ. ಏನು? ನನಗೆ ಫಸ್ಟ್ ನೈಟ್ ರೆಡಿ ಮಾಡಿ ನಿಮ್ಮ ಮಗಳು ಮಾಡಿಕೊಟ್ಟಿದ್ರಲ್ಲ, ಆ ಥರ ಮಾಡಿಕೊಡ್ತೀರಾ? ಅದೇ ನಮ್ಮ ಮಕ್ಳು ಮಾಡ್ಕೊಟ್ಟಿದ್ರು, ಅದೇ ಥರ ನಾವು ಮಾಡ್ಕೊಳಕ್ಕಾಗುತ್ತಾ? ಮುಗಿದು ಬೇಡ, ಅಷ್ಟೊಂದು ಬೇಡ, ಸಿಂಪಲ್ ಆಗಾರ. ಓಕೆ, ಸಿಂಪಲ್ ಆಗೇ ಮಾಡ್ತೀನಿ, ರೆಡಿ ಮಾಡ್ತೀನಿ. ಹೂವೆಲ್ಲ ಡೆಕೋರೇಟ್ ಮಾಡಿ ಬನ್ನಿ, ಕಾಯ್ತಿರ್ತೀನಿ ಆಯ್ತಾ? ಮಲ್ಲಿಗೆ ಹೂವು, ಸ್ವೀಟ್ಸು ಎಲ್ಲವನ್ನು ತಗೊಳ್ಳಿ. ನಿಮ್ಮ ಮಕ್ಕಳಿಗೆ ಫೋನ್ ಮಾಡಿ ಹೇಳಿ, ಹಳ್ಳಿ ಫೋನ್ ಮಾಡಿದ್ರು, ಅವರೆಲ್ಲ ಫ್ರೆಂಡ್ ಹುಷಾರಿಲ್ಲ ಅಂತ ನೈಟ್ ಎಲ್ಲ ಹೋಗ್ತವ್ರಂತೆ. ನಿನ್ನ ಫೋನ್ ರೀಚ್ ಆಗಿಲ್ಲ ಅಂತ ನನಗೆ ಫೋನ್ ಮಾಡಿದ್ರಮ್ಮ ಅಂತ ಸುಮ್ಮನೆ ಸುಳ್ಳು ಹೇಳಿ. ಇವತ್ತು ಫುಲ್ ಡೇ ಒಂದು ನೈಟ್ ಅಲ್ಲ. ಹೇಳಕ್ಕಾಗಲ್ಲ, ನೀವೇ ಹೇಳಿ, ಮಾಮೂಲಿ ಕ್ಯಾಶುವಲ್ ಆಗಿ ಹೇಳ್ತಿರಲ್ಲ ಅಕ್ಕ. ನಾನು ಹೇಳಕ್ ಹೋದ್ರೆ ನನ್ಗೆ ಹೇಳಕ್ ಏನಾಗಿತ್ತು, ನಮ್ಮ ಅಮ್ಮನ ಫೋನ್ ಮಾಡಿ ಹೇಳಲ್ಲ ಅಂತ ಅನ್ಕೊತಾಳೆ. ಸರಿ ಬಿಡಿ, ಹೇಳ್ತೀನಿ. ಹಂಗಾರೆ ಫುಲ್ ಡೇ ಒಂದು ನೈಟ್, ನಾಳೆ ಬೆಳಗ್ಗೆ ಗಂಟೆ ನಿಮ್ಮ ಜೊತೆನೇ ಇರ್ತೀನಿ. ನನ್ನ ಜೊತೆ ಇದ್ದು ಸುಖ ಚೆನ್ನಾಗಿ ಕೊಡ್ಬೇಕು, ಸುಸ್ತಾಗಬಾರ್ದು. ಸುಸ್ತ ನೀವೇ ನೋಡ್ತಿರಲ್ಲ, ಫೀಲ್ಡಿಗೆ ಇಳಿದ್ಮೇಲೆ ಎನರ್ಜಿಗೆ ಏನಾದ್ರು ತಗೊಳ್ಳಿ. ಏನು ಬೇಡ. ಮಾತ್ರ ಏನಾದ್ರು ಹಾಕೋತೀರಾ? ನಿಮ್ಮ ಹತ್ರ ಇದೆಯಾ? ಅಂತ ಇಲ್ಲ, ಬೇಕು ಅಂದ್ರೆ ತರ್ಸಿಕ್ಕಿರ್ತೀನಿ. ಇಬ್ರು ಒಂದೊಂದು ಹಾಕೊಂಡ್ರೆ ನೈಟ್ ಎಲ್ಲ ಆಗುತ್ತಲ್ಲ. ತರಿಸಿ ನೋಡೋಣ, ಬಿದ್ದೋಗ್ದಂಗೆ ನೈಟ್ ಎಲ್ಲ ಎಂಜಾಯ್ ಮಾಡೋಣ. ಈಗ ನಮ್ಮ ಹತ್ರ ಎನರ್ಜಿ ಇದೆ, ಬಟ್ ಆದರೆ ಮಾತ್ರ ಇದ್ರೆ ಇನ್ನೂ ಡಬಲ್ ಇರುತ್ತಲ್ಲ,
ನೀವೊಂದು ನಾವೊಂದು ಹಾಕೊಂಡ್ರೆ ಇಬ್ರು ಆಮೇಲೆ ಚೆನ್ನಾಗಿ ಸುಖ ನೋಡ್ಬೋದು. ಆಮೇಲೆ ಸರಿ ಹಾಕೊಂತಿದ್ದೀರಾ? ನಂಗೆ ಇವಾಗ್ಲೇ ನಿಮ್ ಜೊತೆ ಮಾತಾಡ್ತಿದ್ರೆ ಮೂಡ್ ಬರ್ತಿದೆ. ಇವಾಗ್ಲೇ ಇದ್ದಿದ್ರೆ ಮಲಗಿಸ್ಕೊಂಡು ನಾನೇ ಮಾಡ್ಬಿಡ್ತಿದ್ದೆ. ಮಾಡಿದ್ದೀರಿ ಬರ್ತೀನಲ್ಲ ನೈಟ್ ಅಲ್ಲ. ನಿಮಗೂ ಎಷ್ಟು ಬೇಕು ಅಷ್ಟು ರೌಂಡ್ಸ್ ನಾನು ಬನ್ನಿ. ನಾನು ಎಷ್ಟು ಮಾಡಕ್ ಆಗ್ತಿಲ್ಲ ಇವಾಗ್ಲೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಓಡ್ತಾ ಇದ್ದೀನಂತೆ. ಬರ್ತೀನಿ, ಸ್ವಲ್ಪ ತಡ್ಕೊಳ್ಳಿ, ಬರ್ತೀನಿ. ಓಪನ್ ಆಗ್ಬಿಟ್ಟಿದ್ದಾಳೆ. ನಿಮ್ಮ ತಂಗಿ ಬಿಡಿ, ತುಂಬಾ ಆಗ್ಲೇ ಅವಳು. ನಿಮ್ಗೆ ಹೆಂಗ್ ಗೊತ್ತು? ನೋಡಿ ಗೊತ್ತಾಗಲ್ವಾ ಎಷ್ಟು ಹುಚ್ಚದು. ಇವತ್ತು ನನಗೆ ಗೊತ್ತಾಗುತ್ತೆ. ಇವತ್ತು ನೀವು ನೋಡ್ತೀನಲ್ಲ, ತೋರಿಸ್ತಿರಲ್ಲ. ತೋರ್ಸಕ್ಕೆ ನನ್ನ ಬಾಡಿನ ಫುಲ್ ನೋಡಿರಿ, ಅನುಭವಿಸ್ರಿ. ನನಗೂ ಸುಖ ಕೊಟ್ಕೊಂಡು ನೀವು ಸುಖ ಅನುಭವಿಸ್ಕೊಂಡು ಇಬ್ರು ಸುತ್ತಲೇ ತೀರೋಣ. ಬನ್ನಿ ಬೇಗ. ಬರ್ತಾ ಇದ್ದೀನಿ, ರೆಡಿ ಮಾಡ್ತೀನಿ ಬೇಗ. ಮಗುಗೆ ಏನೊಂದು ಹೇಳ್ಬಿಟ್ಟು ಬನ್ನಿ, ಕಾಯಕ್ಕಾಗ್ತಿಲ್ಲ ನನಗೆ. ಸರಿ ಆಯ್ತು. ಸರಿ. ಐ ಲವ್ ಯು ಅತ್ತೆ. ಸರಿ ಬಾಯ್.